ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹೈಪ್ ಬಟನ್ ಪ್ರೆಸ್ ಮಾಡಿರಿ. ಸೊ ನಾವಿರ್ತಕ್ಕಂಥ ಈ ಲೊಕೇಶನ್ನಲ್ಲಿ ಎಷ್ಟು ನೇಚರು, ಎಷ್ಟು ಸಮೃದ್ಧಿಯಾಗಿ, ಎಷ್ಟು ಕಲರ್ಫುಲ್ಲಾಗಿ, ಅಂದರೆ ಎಷ್ಟು ಹಚ್ಚ ಹಸುರಿನಿಂದ ಕೂಡೈತೆ ನೋಡ್ರಿ. ಈ ಕಡೆ ತೆಂಗಿನ ಗಿಡ ಆಯಿತು, ಈ ಕಡೆ ಬೇರೆ ಥರದ್ದು ಗಿಡ ಮರಗಳಾಯಿತು. ಆಮೇಲೆ ಏನಪ್ಪ ಅಂದರೆ ಆಕಾಶ ನೀಲಿಯಾಗಿ, ಆಮೇಲೆ ಏನಂತಂದರೆ ಈ ಕ್ಲೌಡಿ ಕ್ಲೈಮೇಟ್, ಏನಂದರೆ ಮಳೆ ಮೋಡ ಬರ್ತಕ್ಕಂಥ ಮುನ್ಸೂಚನೆಯನ್ನು ಏನಪ್ಪ ಅಂದರೆ ಇಲ್ಲಿ ತೋರಿಸ್ತೈತಿ. ಆಮೇಲೆ ನೋಡಿ, ಈ ಥರ ಎಲ್ಲ ಕುರಿಗಳು ಬೇರೆ ಬೇರೆ ಥರದ್ದು ಬೇರೆ ಬೇರೆ ತಳಿ ಕುರಿಗಳು ಇಲ್ಲಿದಾವೆ ನೋಡ್ರಿ. ಯಾವ ಥರ ಮೇಯ್ತದಾವೆ ನೋಡ್ರಿ. ಆಮೇಲೆ ಏನಂತಂದರೆ ಇಲ್ಲಿ ಹಸುಗಳೂ ಅದಾವು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆಮೇಲೆ ಮೇಕೆಗಳೂ ಅದಾವು, ಮೇಕೆ, ಕುರಿ. ಆಮೇಲೆ ಏನಂತಂದರೆ ಬೇರೆ ಥರದ ಪಕ್ಷಿಗಳು ಈಗ ನೆಕ್ಸ್ಟು ಕಂಡು ಬರ್ತಾವೆ ಅಂತಲೇ ಹೇಳ್ಬೋದು ಈ ಪ್ರದೇಶದಲ್ಲಿ. ಆಮೇಲೆ ನೋಡಿರಿ, ಈ ಥರ ಏನಿಲ್ಲಿ ಗ್ರೀನ್ ಥರ ಏನು ಹುಲ್ಲು ಐತಲ್ಲ, ಸೊ ಏನಪ್ಪ ಅಂದರೆ ಅಲ್ಲಿ ಬೇರೆ ಥರನೇ ಐತಿ. ಬಟ್ ಇಲ್ಲಿ ನೋಡ್ರೆ ಇಲ್ಲಿನೂ ಬೇರೆ ಥರ ಐತಿ. ಅಂದರೆ ಏನಪ್ಪ ಅಂದರೆ ಈ ಇರ್ತಕ್ಕಂಥ ಪ್ರದೇಶದಾಗ ಬೇರೆ ಬೇರೆ ಥರದ್ದು ಗಿಡ ಮರ ಆಯಿತು, ಆಮೇಲೆ ಹುಲ್ಲಾಯಿತು, ಆಮೇಲೆ ಈ ಥರ ಏನು ನೇಚರ್ ಐತಲ್ಲ ಒಂಥರ ಡಿಫ್ರೆಂಟಾಗಿ ಐತೆ ಅಂತಲೇ ನಾವು ಹೇಳ್ಬೋದು. ಆಮೇಲೆ ಎಷ್ಟೋ ಸಾವಿರಾರು ಕುರಿಗಳು ಇಲ್ಲಿ ಮೇಯ್ತಾ ಇದಾವು. ಆಮೇಲೆ ಇಲ್ಲಿ ಇರ್ತಕ್ಕಂಥವ್ರನ್ನ ನಾವು ಸಂಪರ್ಕಿಸಿದಾಗ ಏನಂತ ಹೇಳಿದ್ರಂದರೆ, ಅವ್ರಿಗೆ ಏನಂತಂದರೆ ಇಲ್ಲಿ ಡೈಲಿ ಬರ್ತಾರವರು, ಬಂದು ಏನಪ್ಪ ಅಂದರೆ ಈ ಕುರಿಗಳನ್ನ ಮೇಯಿಸ್ಕೊಂಡು, ಆಮೇಲೆ ಏನಪ್ಪ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಹುಲ್ಲನ್ನ ತಿಂದ್ರೆ ಅವು ದಷ್ಟಪುಷ್ಟವಾಗಿ ಬೆಳಿತಾವೆ ಅಂತ ಅವರು ಹೇಳಿದರು. ಸೊ ನೋಡಿ, ಈ ಥರ ಎಲ್ಲ ಕ್ಲೈಮೇಟ್ ಐತಿ. ಆಮೇಲೆ ಇಲ್ಲೇನು ಈ ಕಡೆ ನೀರು ಏನು ಕಾಣುತ್ತಲ್ಲ, ಇದು ಏನಪ್ಪ ಅಂದರೆ ಇಲ್ಲಿ ಡ್ಯಾಮ್ ಐತೆ ಒಂದು. ಆ ಡ್ಯಾಮಿನ ನೀರಿನ ಪ್ರದೇಶ ಅಂದರೆ ಹಿಂದೆ ನಿಂತ್ಕೊಂಡಿರ್ತಾವಲ್ಲ ನೀರು, ಆ ನೀರು ಅಂತಲೇ ನಾವು ಹೇಳ್ಬೋದು. ಆಮೇಲೆ ನೋಡಿ ಎಷ್ಟು ಬಂದಿದೆ ನೀರು ಅಂತಂದು. ಅಂದರೆ ಈ ನೀರು ಹೆಂಗೆ ಬರುತ್ತಾ ಅಂತಂದರೆ, ಸೊ ಈ ಕಡೆ ಚಿಕ್ಕಮಗಳೂರು, ಶಿವಮೊಗ್ಗ, ಈ ಕಡೆ ಏನು ಪ್ರದೇಶಗಳದಾವಲ್ಲ, ಸೊ ಅಲ್ಲಿ ಮಳೆ ಆದ್ರೆ, ಸೊ ಏನಪ್ಪ ಅಂದರೆ ದಾವಣಗೆರೆ ಮುಖಾಂತರ ಏನಪ್ಪ ಅಂದ್ರೆ ಅಲ್ಲಿ ಕೂಡ್ಲು ಅಂತ ಪ್ಲೇಸ್ ಬರುತ್ತಂತ್ರಿ. ಆ ಕೂಡ್ಲು ಅನ್ನೋದು ಪ್ಲೇಸ್ ಮುಖಾಂತರ ಬಂದು ಕೊಟ್ಟೂರು, ಅಲ್ಲಿಂದನೇ ಹರಪನಹಳ್ಳಿ ಬಂದು, ಹರಪನಹಳ್ಳಿಯಿಂದ ಈ ನೀರು ಏನಪ್ಪ ಅಂದ್ರೆ ಹರಿದು ಇಲ್ಲಿ ಸ್ಟೋರ್ ಆಗುತ್ತೆ. ಆಮೇಲೆ ಏನಪ್ಪ ಅಂದರೆ ಇಲ್ಲಿ ಈ ನೀರು ಏನಿದೆಯಲ್ಲ ಪ್ರಮಾಣ ಇಲ್ಲಿ ಇಷ್ಟು ಐತ್ರಿ. ಆಮೇಲೆ ನೋಡ್ರಿ ಏನಪ್ಪ ಅಂತಂದ್ರೆ ಇಲ್ಲೇನು ಲೈಟಿ ಕಂಬ ಅದಾವಲ್ಲ, ಸೊ ಇವು ಏನಪ್ಪ ಅಂದ್ರೆ ಅರ್ಧಕ್ಕರ್ಧ ಮುಳುಗಿಬಿಟ್ಟಾವು. ಆಮೇಲೆ ಏನಾಗುತ್ತಂದರೆ ಇದು ಈ ನೀರು ಏನಾರು ಜಾಸ್ತಿ ಏನಾದರೂ ಬಂತಂತಂದ್ರೆ ಅರ್ಧಕ್ಕರ್ಧ ಪೂರ್ತಿ ಎತ್ತರನ ಬಂದ್ಬಿಡ್ತಾವೆ ಅಂತ ಇಲ್ಲಿ ಹೇಳ್ತಾಯಿದ್ರು ನೀರು. ಸೊ ಏನಪ್ಪ ಅಂದರೆ ಇಲ್ಲಿ ಇರ್ತಕ್ಕಂಥ ಜನಕ್ಕೆ ಭಾಳ ಉಪಯುಕ್ತ ಐತಿ. ಆಮೇಲೆ ಏನಪ್ಪ ಅಂದರೆ ಜಾಸ್ತಿ ನೀರು ಬಂತಂತಂದ್ರೆ ಈ ಕಡೆ ಏನು ಅಪ್ ಐತಲ್ಲ, ಅಲ್ಲಿ ಒಂದು ಗಾಡಿ ನಿಂತೈತೆ ನೋಡ್ರಿ ಇಲ್ಲಿ. ಅಂದರೆ ಏನು ಇವರು ಏನು ಭತ್ತ, ಏನು ಜೋಳ ಏನು ಬೆಳಿತಾರಲ್ಲ ಈ ಭಾಗದಲ್ಲಿ, ಅದು ಅಲ್ಲಿ ತನಕ ಬಂದಿರುತ್ತಂತೆ ನೀರು. ಸೊ ಈ ನಾವು ಹೋದಾಗ ಅಷ್ಟೊಂದು ಏನೂ ನೀರು ಇದ್ದಿಲ್ಲ. ಬಟ್ ಮಳೆ ಆ ಕಡೆ ಆಯಿತು ಅಂತಂದ್ರೆ ಈ ಕಡೆ ಏನಪ್ಪ ಅಂದರೆ ಮಳೆ ಜಾಸ್ತಿ ಹರಿದು ಇಲ್ಲಿ ತನಕ ನೀರು ಬರ್ತಾವೆ ಅಂತ ಇವರು ಇಲ್ಲಿ ಜನ ಹೇಳ್ತಾಯಿದ್ರು ನೋಡಿರಿ. ಆಮೇಲೆ ಅಲ್ಲಿ ನೀರಿದೆ. ಆಮೇಲೆ ಅಲ್ಲಿ ಬೆಟ್ಟ ಐತಿ, ಪಕ್ಷಿಗಳು ಅದಾವು. ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಇನ್ನೊಂದು ಈ ಕೆಲವು ಜನ ಏನು ಮಾಡ್ತಾರಂತಂದ್ರೆ ಇಲ್ಲಿ ಮೀನು ಹಿಡಿಯೋಕ್ಕಂತನೇ ಬರ್ತಾರೆ ನೋಡ್ರಿ. ಈ ಮೀನುಗಾರರು ಇಲ್ಲಿ ಇರ್ತಕ್ಕಂಥ ಪ್ಲೇಸ್ ಆಯಿತು, ಮೀನು ಹಿಡಿದು ಅವನ್ನ ಮಾರ್ಕೆಟಿಗೆ ಹೋಗಿ ಸೇಲ್ ಮಾಡಿ ಬರ್ತಾರೆ ಅಂತಲೇ ಇಲ್ಲಿ ಜನ ಹೇಳ್ತಾರೆ. ಇಲ್ಲೊಂದು ಬೋಟ್ ಐತೆ ನೋಡ್ರಿ, ಈ ಬೋಟ್ ಐತಿ, ಒಂದು ದೋಣಿ ಐತಿ. ಆ ದೋಣಿ ಮುಖಾಂತರನ ಅವರು ಸಂಚಾರ ಮಾಡಿ ಮೀನುಗಳನ್ನ ಹಿಡಿತಾರೆ. ಆಮೇಲೆ ಏನೋ ಬೆಳೆದಿದ್ದಾರೆ ಇಲ್ಲಿ, ಮೋಸ್ಟ್ಲಿ ಏನೋ ಟೊಮೊಟೊ ಇರ್ಬೋದು. ಆಮೇಲೆ ಅಲ್ಲಿ ಇರ್ತಕ್ಕಂಥ ದವಸ ಧಾನ್ಯಗಳಾಯಿತು ಬೆಳೆದಿದ್ದಾರೆ. ಬಟ್ ಅಲ್ಲೇನೋ ನೀರು ಬಂದಂಗೆ ಐತಿ, ಇಲ್ಲೆಲ್ಲ ನೀರು ಬಂದೈತೆ ನೋಡ್ರಿ ಅದ. ಆಮೇಲೆ ಏನು ನೋಡ್ರಿ, ಇಲ್ಲಿ ಪಕ್ಷಿಗಳು ಹಾರಾಡ್ತಾ ಇದಾವೆ. ಸೊ ಏನಪ್ಪ ಅಂದರೆ ಈ ಪಕ್ಷಿಗಳು ಬೇರೆ ಪ್ರದೇಶದಿಂದ ವಲಸೆ ಬರ್ತಾವಂತ ನೋಡ್ರಿ. ಬೇರೆ ಪ್ರದೇಶದಿಂದ ವಲಸೆ ಬಂದು ಇಲ್ಲಿ ಆಹಾರವನ್ನು ಸಂರಕ್ಷಿಸಿ ತೊಗೊಂಡು ಆಮೇಲೆ ಮತ್ತೆ ಅವು ತಮ್ಮ ಬೇರೆ ಕಡೆ ಹೋಗ್ತಾವು ಅಂತ ಇಲ್ಲಿ ಜನ ಹೇಳ್ತಾಯಿದ್ರು. ಒಂಥರ ಡಿಫ್ರೆಂಟಾಗಿ ಐತಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಈ ಕಟ್ಟಿಗೆ ಎಲ್ಲ ಸ್ಟೋರ್ ಆಗೈತಿ. ಆಮೇಲೆ ಇಲ್ಲಿ ದೋಣಿ ಐತಿ. ಆಮೇಲೆ ಕೆಲವೊಂದು ಲೈಟಿನ ಕಂಬ, ಅವು ಕೆಲವೊಂದು ನೀರಲ್ಲಿ ಮುಳುಗಿದಾವು.
ಸೊ ಎಷ್ಟು ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗೈತಿ. ಆಮೇಲೆ ಫುಲ್ ಗ್ರೀನ್ ಐತೆ ನೋಡ್ರಿ. ಆಮೇಲೆ ಇಲ್ಲಿ ಟೊಮೊಟೊ ಬೆಳೆದಿದ್ದಾರೆ. ಆದರೂ ಹಚ್ಚ ಹಸಿರು ಆಕಾಶ ಆಯಿತು. ಆಮೇಲೆ ನೋಡಿ ಇದು ಬೇರೆ ಥರದ್ದು ಪಕ್ಷಿಗಳು ಅಂತ ಹೇಳ್ತಾ ಇದ್ರು ಇಲ್ಲಿ. ಜೂಮ್ ಮಾಡಿ ತೋರಿಸ್ತೀನಿ ತಡೀರಿ. ಇಲ್ಲಿ ಕುಂತ್ಕೊಂಡು ನೋಡ್ರಿ ಅವು. ಅಂದರೆ ಬೇರೆ ಬೇರೆ ಕಂಟ್ರಿಯಿಂದ ಬಂದಿರ್ತಾವೆ ಅಂತ ಹೇಳ್ತಾಯಿದ್ರು. ಬೇರೆ ಕಂಟ್ರಿಯಿಂದ ಬಂದು ಇಲ್ಲಿ ಆಹಾರಕ್ಕಾಗಿ ವಲಸೆ ಬರ್ತಾವಂತ ನೋಡ್ರಿ ಅವು. ಆಹಾರಕ್ಕಂತ ವಲಸೆ ಬಂದು ತಮ್ಮ ಆಹಾರ ಏನಾರು ಸಿಕ್ತೆ ಅಂತಂದ್ರೆ ಸೊ ಮತ್ತೆ ಏನಪ್ಪ ಅಂದ್ರೆ ಅವು ಮತ್ತೆ ಅವು ತಮ್ಮ ಕಂಟ್ರಿ ಏನಿರುತ್ತಲ್ಲ ಅಲ್ಲಿಗೆ ಹೋಗ್ತಾವೆ. ಮತ್ತು ಇಲ್ಲಾಂದರೆ ಬೇರೆ ಕಡೆ ಹೋಗ್ತಾವೆ. ಈಗ ನೋಡ್ರಿ ಜೂಮ್ ಮಾಡ್ತಾಯಿದ್ದೀನಿ. ಯಾವ ಥರ ಇದೆ ನೋಡ್ರಿ ಪಕ್ಷಿ. ಒಂದು ಬ್ಲ್ಯಾಕ್ ಇದೆ, ಕರಿ ಇದೆ, ಬಿಳಿ ಇದೆ. ಇವು ಬೇರೆ ಕೊಕ್ಕರೆ ಅಂತ ನಾವು ಹೇಳ್ತೀವಿ ಈ ಭಾಗದಲ್ಲಿ. ಬಟ್ ತುಂಬ ಚೆನ್ನಾಗಿದೆ. ಲೊಕೇಶನ್ ನೋಡಿ ಯಾವ ಥರ ಇರ್ತದೆ ಪಕ್ಷಿಗಳು. ಎಲ್ಲಿ ಹೋಗ್ತದೆ ನೋಡ್ರಿ. ಫುಲ್ಲು ಅವು ಮೋಸ್ಟ್ಲಿ ಅಂದರೆ ಯಾರಾದರೂ ಬಂದಿರ್ಬೋದು. ಅದಕ್ಕೋಸ್ಕರ ನೋಡಿ ಇಲ್ಲಿ ಹಸುಗಳು ಮೇಯ್ತಾ ಇದಾವು. ಅಲ್ಲಿ ಮೀನುಗಾರರು ಮೀನನ್ನು ಹಿಡಿತಾ ಇದಾರೆ ನೋಡ್ರಿ. ಮೀನು ಹಿಡಿಯೋಕೆ ಹೋಗ್ತಾ ಇದಾರೆ ನೋಡ್ರಿ. ಆದರೂ ಇಲ್ಲಿ ನೋಡ್ತಾ ಇದ್ದರೆ ಹೆಂಗಂತಂದರೆ ಈ ನೇಚರ್ನ ಮತ್ತೆ ಸಿಗಲ್ಲ. ಸೊ ನೋಡ್ರಿ ಇಲ್ಲಿ ಬೆಟ್ಟ ಗುಡ್ಡ ಆಯಿತು, ಹಸುಗಳು ಮೇಯ್ತಾ ಇದಾವು. ಸೊ ಇಂಥ ನೀರು, ಇಂಥ ಕ್ಲೈಮೇಟು ಮತ್ತೆ ಸಿಗಲ್ಲ. ಸೊ ಏನಂತಂದರೆ ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಚೆನ್ನಾಗಿರೋ ವಿಡಿಯೋ ತೊಗೊಂಬರ್ತೀನಿ. ಥ್ಯಾಂಕ್ ಯು.